ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಚೈತ್ರ. ಇವತ್ತು ನಾನು ಒಂದು ಬೇಸಿಕ್ ಮೇಕಪ್ ಕಿಟ್ ಅಥವಾ ಬಿಗಿನರ್ಸ್ ಮೇಕಪ್ ಕಿಟ್ ಅಲ್ಲಿ ಏನೇನೆಲ್ಲ ಇರಬೇಕು ಅನ್ನೋದನ್ನ ತಿಳಿಸ್ತಾ ಇದ್ದೀನಿ. ರೀಸೆಂಟಾಗಿ ಒಂದು ಕಮೆಂಟ್ ಬಂದಿತ್ತು, ನನಗೆ ಮೇಕಪ್ ಮಾಡ್ಕೊಳ್ತಾ ಇರಲಿಲ್ಲ ಇಷ್ಟು ದಿನ, ಬಟ್ ನಿಮ್ಮ ವೀಡಿಯೋಸ್ನೆಲ್ಲ ನೋಡಿಬಿಟ್ಟು ನನಗೆ ಮೇಕಪ್ ಮಾಡ್ಕೊಳ್ಬೇಕು ಅನ್ನಿಸ್ತಾ ಇದೆ. ನಾನು ಏನೇನು ಇಟ್ಕೊಳ್ಬೇಕು ಹೇಳಿ, ಏನೇನು ತೊಗೊಳ್ಬೇಕು ಹೇಳಿ ಅಂತ. ಸೊ ಇಂಥವ್ರು ತುಂಬ ಜನ ಇರ್ತಾರೆ. ತುಂಬ ರೀಸನ್ಗೋಸ್ಕರ ಅವರು ಮೇಕಪ್ಪು ಮಾಡ್ಕೊಳ್ತಾ ಇರೋದಿಲ್ಲ. ಯಾಕೆ ಅಂದರೆ ಅವ್ರಿಗೆ ನಾಲೆಜ್ ಇರೋದಿಲ್ಲ, ಅಥವಾ ಆ ಮೇಕಪ್ ಆಕ್ಸೆಸರೀಸ್ ಜಾಸ್ತಿ ಆಗ್ಬೋದೇನೋ, ಕಾಸ್ಟ್ಲಿ ಆಗ್ಬೋದೇನೋ ಅಂತ ಇರುತ್ತೆ, ಅಥವಾ ಏನು ತೊಗೊಳ್ಬೇಕು ಅಂತ ನನಗೆ ಗೊತ್ತಾಗ್ತಾ ಇಲ್ಲ ಅನ್ನೋರು ಕೂಡ ಇರ್ತಾರೆ. ಹಾಗಾಗಿ ಇವತ್ತು ಅವರೆಲ್ಲರಿಗೂ ಹೆಲ್ಪ್ ಆಗಲಿ ಅಂತ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ. ವಿಡಿಯೋ ಥ್ರೂ ನಿಮಗೆಲ್ಲ ತಿಳಿಸ್ತಾ ಇದ್ದೀನಿ ಏನೇನೆಲ್ಲ ನೀವು ಇಟ್ಕೊಳ್ಬೇಕು ಬೇಸಿಕ್ಕಾಗಿ ಮೇಕಪ್ ಮಾಡ್ಕೊಳ್ಳೋದಕ್ಕೆ ಅಂತ. ವೆರಿ ಸಿಂಪಲ್. ನಾನು ಹೆವಿ ಮೇಕಪ್ ಹೇಳ್ತಾ ಇಲ್ಲ, ಫಂಕ್ಷನ್ ಮೇಕಪ್ ಹೇಳ್ತಾ ಇಲ್ಲ, ಜಸ್ಟ್ ಬೇಸಿಕ್ಕಾಗಿ ಏನೇನು ಬೇಕು ಅಂತ ತಿಳಿಸ್ತಾ ಇದ್ದೀನಿ. ಮೊದಲು ನಾನು ನಿಮಗೆಲ್ಲ ತೋರಿಸ್ಬಿಡ್ತೀನಿ, ಅರೇಂಜ್ ಮಾಡಿ ಇಟ್ಟಿದ್ದೀನಿ, ನಿಮ್ಗೆ ಏನೇನು ಬೇಕಾಗುತ್ತೆ ಅಂತ. ಈಗ ಅದನ್ನು ನೋಡಿ ಆಮೇಲೆ ಕಂಟಿನ್ಯೂ ಮಾಡೋಣ. ಅದ್ರ ಮುಂಚೆ ಈ ವಿಡಿಯೋನ ನೀವು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಬೇಕು. ಯಾಕಂದರೆ ಇಂಥ ಹಲವಾರು ವೀಡಿಯೋಸ್ಗಳು ಮುಂದೆ ಕೂಡ ಬರುತ್ತೆ, ಹಿಂದೆ ಕೂಡ ಮಾಡಿದ್ದೀನಿ. ಅದೆಲ್ಲ ನೋಡಬೇಕು ಅಂತ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಬೇಕು. ಬೆಲ್ ಐಕಾನ್ನ ಕೂಡ ಕ್ಲಿಕ್ ಮಾಡಬೇಕು. ಹಾಗೆ ತುಂಬ ಜನಕ್ಕೆ ಶೇರ್ ಮಾಡಬೇಕು, ಹಾಗೆ ಲೈಕ್ ಕೂಡ ಮಾಡಬೇಕು. ಈಗ ನೋಡಿ ಏನೇನೆಲ್ಲ ಬೇಕು ಅಂತ. ವೆರಿ ಫಸ್ಟ್, ನಿಮ್ಮ ಸ್ಕಿನ್ ಬಗ್ಗೆ ಕೂಡ ನೀವು ಕೇರ್ ತೊಗೊಳ್ಬೇಕು. ಜಸ್ಟ್ ಮೇಕಪ್ ಅಲ್ಲ. ಸೊ ಬಿಫೋರ್ ಮೇಕಪ್ ನಿಮಗೆ ಈ 3 ಪ್ರಾಡಕ್ಟ್ಸ್ ಬೇಕು. ಒಂದು ಅಲೋವೆರಾ ಜೆಲ್, ಒಂದು ಸನ್ಸ್ಕ್ರೀನ್ ಲೋಷನ್, ಒಂದು ಮಾಯಿಶ್ಚರೈಸರ್. ಇದು ಅಲೋವೆರಾ ಜೆಲ್ 2 ಕಾಂಪೋಸಿಷನ್ ಅಲ್ಲಿ ಇದೆ. ಇದೇನು ಅಂತ ತಿಳಿಸ್ತೀನಿ, ಯಾವ್ದಾದ್ರು ಒಂದನ್ನ ತಗೊಳ್ಬಹುದು. ಸನ್ಸ್ಕ್ರೀನ್ ಲೋಷನ್ ಅಂಡ್ ಮಾಯಿಶ್ಚರೈಸರ್ ನಿಮ್ಗೆ ಯಾವ್ದು ಸೂಟ್ ಆಗುತ್ತೋ ಅದು 50+ ಇರೋದು. ನೆಕ್ಸ್ಟ್ ಕ್ರೀಮಿಗೆ ಬರೋಣ. ಇದೆಲ್ಲ ಹಚ್ಚಿದ್ಮೇಲೆ ಕ್ರೀಮ್ ಹಚ್ಚಬೇಕು. ಕ್ರೀಮ್ಗೆ ನೀವು ನಾನು ಫೌಂಡೇಶನ್ನ ಬೇಡ ಅಂತೀನಿ, BB ಕ್ರೀಮ್ ಅಥವಾ CC ಕ್ರೀಮ್, ಇದೆರಡರಲ್ಲಿ ಯಾವ್ದಾದ್ರು ಒಂದನ್ನ ಯೂಸ್ ಮಾಡ್ಬೋದು. ನೆಕ್ಸ್ಟ್ ಕಾಂಪ್ಯಾಕ್ಟ್ ಪೌಡರ್ ಬೇಕು. ನೀವು ನಾರ್ಮಲ್ ಲೂಸ್ ಪೌಡರ್ ಬೇಡ, ಕಾಂಪ್ಯಾಕ್ಟ್ ಪೌಡರ್ನ ಹೇಳ್ತೀನಿ, ಯಾಕಂದ್ರೆ ಇದು ನೈಸ್ ಫಿನಿಶ್ ಕೊಡುತ್ತೆ. ನೆಕ್ಸ್ಟ್ ನಮ್ಮ ಲಿಪ್ಸ್ಗೆ ಬರೋಣ. ಲಿಪ್ಸ್ಗೆ ಫಸ್ಟ್ ಲಿಪ್ ಬಾಮ್ ಬೇಕು. ಲಿಪ್ ಬಾಮ್ ಬಿಫೋರ್ ಅಪ್ಲೈಯಿಂಗ್ ಲಿಪ್ಸ್ಟಿಕ್, ಈವನ್ ಆಫ್ಟರ್ ರಿಮೂವಿಂಗ್ ಲಿಪ್ಸ್ಟಿಕ್ ನಮಗೆ ಲಿಪ್ ಬಾಮ್ ಬೇಕು. ಲಿಪ್ಸ್ಟಿಕ್ಸ್ ನಾನಿಲ್ಲಿ 3 ಲಿಪ್ಸ್ಟಿಕ್ ಇಟ್ಟಿದ್ದೀನಿ. ಇದೆರಡು ಆನ್ಲೈನಲ್ಲಿ ಸಿಗೋದು, ಇದು ಶಾಪಲ್ಲಿ ಸಿಗೋದು. ಸೊ ಇದು ಕ್ರಯಾನ್, ದಿಸ್ ಇಸ್ ಲಿಕ್ವಿಡ್ ಮ್ಯಾಟ್ ಲಿಪ್ಸ್ಟಿಕ್. ಇದು ಹೇಗೆ ಏನು ಅಂತ ನಾನು ಮುಂದೆ ತಿಳಿಸ್ತೀನಿ. ನಿಮಗೆ ಯಾವ್ದಾದ್ರು ಒಂದು ಲಿಪ್ಸ್ಟಿಕ್ ಬೇಕಾಗತ್ತೆ. ನೆಕ್ಸ್ಟ್ ಕಾಜಲ್ ಒಳ್ಳೆ ಬ್ರ್ಯಾಂಡನ್ನು ತಗೊಳ್ಳಿ. ಐಬ್ರೋ ಪೆನ್ಸಿಲ್, ಇದು ಆನ್ಲೈನಲ್ಲಿ ಸಿಗೋದು, ವೆಟ್ ಅಂಡ್ ವೈಲ್ಡ್ ಕಂಪನಿದು. ನೀವು ಶಾಪಲ್ಲಿ ಕೂಡ ತಗೊಳ್ಬೋದು, ಬೇರೆ ಕಂಪ್ನಿ ಅದು ಸಿಗುತ್ತೆ, ಬೇರೆ ಬ್ರ್ಯಾಂಡ್. ನೆಕ್ಸ್ಟ್ ಈಸ್ ಲ್ಯಾಕ್ಮೆ ಐಲೈನರ್. ಇದು ಮಸ್ಕರಾ ಈಸ್ ಆಪ್ಷನಲ್. ನೆಕ್ಸ್ಟ್ ಬಿಂದೀಸ್, 2 ಬಿಂದೀಸ್ ಇದೆ, ಒಂದು ಫಂಕ್ಷನಲ್ ವೇರ್, ಒಂದು ಡೈಲಿ ವೇರ್. ನಿಮಗೆ ಇಷ್ಟು ಬೇಸಿಕ್ ಆಗಿ ಬೇಕಾಗುತ್ತೆ. ಸೊ ವೆರಿ ಫಸ್ಟ್ ನಾನು ನಿಮಗೆ ಅಲೋವೆರಾ ಜೆಲ್ ತಗೊಳ್ಳಿ ಅಂತ ಹೇಳ್ತೀನಿ. ಇದು ಮಾಯಿಶ್ಚರೈಸಿಂಗ್ ಕೂಡ ಆಗುತ್ತೆ. ಆಯಿಲಿ ಸ್ಕಿನ್ ಅವ್ರಿಗೆ ಎಸ್ಪೆಷಲಿ ಆಸ್ ಅ ಗುಡ್ ಮಾಯಿಶ್ಚರೈಸರ್ ನೀವು ಇದನ್ನು ಯೂಸ್ ಮಾಡ್ಬೋದು. ಆಸ್ ಅ ಪ್ರೈಮರ್ ಕೂಡ ನೀವು ಯೂಸ್ ಮಾಡ್ಬೋದು. ನನ್ನ ಹತ್ರ ಈಗ ಇಲ್ಲಿ 2 ಇದೆ. ಅಲೋವೆರಾ ಜೆಲ್ಲಲ್ಲೂ ಡಿಫ್ರೆಂಟ್ ಬರುತ್ತಾ ಅಂತ ನೀವು ಕೇಳ್ಬೋದು. ಹೌದು, ಈಗ ಗುಡ್ ವೈಬ್ಸ್ ಅವ್ರದ್ದು ಹೊಸದಾಗಿ ಕಾಂಪೋಸಿಷನ್ನಲ್ಲಿ ಬಂದಿದೆ. ಒಂದು ನೀಮ್, ಒಂದು ಲೆಮನ್ ಇರೋದು ಜಸ್ಟ್ ಫಾರ್ ರೇಡಿಯನ್ಸ್. ಅದ್ರ ಮೇಲೆ ಬರ್ದಿದೆ ನೋಡಿ. ಇದು ಲೆಮನ್ ಇರೋದು ಜಸ್ಟ್ ಫಾರ್ ಸಾಫ್ಟನಿಂಗ್ ಆ್ಯಂಡ್ ರೇಡಿಯನ್ಸ್. ದಿಸ್ ಈಸ್ ಫಾರ್ ಆಕ್ನಿ ಕಂಟ್ರೋಲ್ ಆ್ಯಂಡ್ ಹೈಡ್ರೇಟಿಂಗ್. ಸೊ ಪಿಂಪಲ್ಸ್ಗೆ ಪ್ರಾಬ್ಲಮ್ ಇರುತ್ತಲ್ಲ, ಅವರು ಇದನ್ನು ಯೂಸ್ ಮಾಡ್ಬೋದು ಅಂತ ಅವರು ಹೊಸದಾಗಿ ತಂದಿದ್ದಾರೆ. ಇಷ್ಟು ದಿನ ನಾರ್ಮಲ್ ಆಗಿ ಸಿಗ್ತಾ ಇದ್ದು, ಅದನ್ನು ಕೂಡ ಯೂಸ್ ಮಾಡ್ಬೋದು, ನೋ ಪ್ರಾಬ್ಲಮ್. ಇದನ್ನು ನನಗೆ ಪ್ರಾಡಕ್ಟ್ ರಿವ್ಯೂಗೋಸ್ಕರ ಕಳಿಸಿದ್ದಾರೆ. ಸೊ ನಿಮಗೆ ನಾನು ತೋರಿಸ್ತಾ ಇದ್ದೀನಿ. ಸೆಕೆಂಡು, ಸನ್ಸ್ಕ್ರೀನ್ ಲೋಷನ್ ಈಸ್ ಅ ಮಸ್ಟ್. ನಿಮ್ಮ ಫೇಸ್ಗೆ, ನೆಕ್ಗೆ, ಬ್ಯಾಕ್ಗೆ, ಹ್ಯಾಂಡ್ಸ್ಗೆ ಎಲ್ಲದಕ್ಕೂ ನೀವು ಸನ್ಸ್ಕ್ರೀನ್ ಲೋಷನ್ನ ಯೂಸ್ ಮಾಡಬೇಕು. ನೀವು ಆಚೆ ಹೋಗ್ತಾ ಇದ್ದೀರಾ ಅಂದರೆ ಯೂಸ್ ಮಾಡಲೇಬೇಕು, ಎಸ್ಪೆಷಲಿ 50+. ನಾನು ಇಷ್ಟು ದಿನ 30+ ಯೂಸ್ ಮಾಡ್ತಾ ಇದ್ದೆ. ಈಗ ನನಗೆ ಇದು ಪ್ರಾಡಕ್ಟ್ ರಿವ್ಯೂಗೋಸ್ಕರ 50+ನ ಕಳಿಸಿದ್ದಾರೆ. ಸೊ ನೀವು ಇದು ಕೂಡ ಗುಡ್ ವೈಬ್ಸ್ ಅವ್ರದ್ದು 50+ನ ಯೂಸ್ ಮಾಡಿ ಎವ್ರಿ ಡೇ ನೀವು ಆಚೆ ಹೋಗೋ ಹಾಗಿದ್ರೆ. ನೆಕ್ಸ್ಟ್ ಮಾಯಿಶ್ಚರೈಸಿಂಗ್ ಲೋಷನ್. ಈಗ ನೀವು ಅಟ್ ಪ್ರೆಸೆಂಟ್ ಯಾವ್ದು ಯೂಸ್ ಮಾಡ್ತಾ ಇರ್ತೀರೋ ಅದನ್ನೇ ಯೂಸ್ ಮಾಡಿ, ಬಟ್ ಮಾಯಿಶ್ಚರೈಸಿಂಗ್ ಲೋಷನ್ ಈಸ್ ಅ ಮಸ್ಟ್. ಇದು 3ನ್ನ ಕೂಡ ನೀವು ಬಿಫೋರ್ ಸ್ಟಾರ್ಟಿಂಗ್ ಎನಿ ಮೇಕಪ್ ಆರ್ ಅಪ್ಲೈಯಿಂಗ್ ಎನಿ ಕ್ರೀಮ್ ಇದನ್ನು ಯೂಸ್ ಮಾಡಬೇಕು. ಅಥವಾ ನಿಮಗೆ 3 ಯೂಸ್ ಮಾಡೋದಕ್ಕಾಗೋದಿಲ್ಲ ಅಂದರೆ ಒಂದು ಹೋಮ್ ಮೇಡ್ ಪ್ರೈಮರ್ ಅಂತ ಒಂದು ವಿಡಿಯೋ ಮಾಡಿದ್ದೀನಿ, ಅದ್ರ ಲಿಂಕ್ ಬರುತ್ತೆ ನೋಡಿ. ಅದನ್ನು ನೀವು ಚೆಕ್ ಮಾಡಿ ಆ ಥರ ಕೂಡ ನೀವು ಮಾಡಿ ಇಟ್ಕೊಳ್ಬೋದು. ಗ್ಲಿಸರಿನ್ ಬದಲು ಕೆಲವರು ಆಯಿಲ್ ಫೇಸ್ ಗ್ಲಿಸರಿನ್ ಯೂಸ್ ಮಾಡೋದಕ್ಕೆ ಇಷ್ಟ ಇಲ್ಲ, ಜಾಸ್ತಿ ಪಿಂಪಲ್ಸ್ ಆಗ್ಬೋದು ಅನ್ನೋ ಹಾಗಿದ್ರೆ ನೀವೇನು ಲೋಷನ್ನ ಯೂಸ್ ಮಾಡ್ತಾ ಇರ್ತೀರೋ ಮಾಯಿಶ್ಚರೈಸಿಂಗ್
ಕ್ರೀಮ್ ಅಥವಾ ಲೋಷನ್, ಅದನ್ನು ಗ್ಲಿಸರಿನ್ ಬದಲು ಮಿಕ್ಸ್ ಮಾಡಿಕೊಂಡು ನೀವು ಯೂಸ್ ಮಾಡ್ಬೋದು. ಈಗ ನೆಕ್ಸ್ಟ್ ಕ್ರೀಮ್ಗೆ ನಾನು ತೋರಿಸ್ದೆ ನಿಮಗೆ ಬಿ ಬಿ ಕ್ರೀಮ್ ಆ್ಯಂಡ್ ಸಿ ಸಿ ಕ್ರೀಮ್. ಬಿ ಬಿ ಕ್ರೀಮ್ ಕೂಡ ಎರಡನ್ನ ತೋರಿಸ್ದೆ. ತುಂಬ ಬ್ರ್ಯಾಂಡ್ಸಲ್ಲಿ ಬರುತ್ತೆ. ಫೇರ್ ಆ್ಯಂಡ್ ಲವ್ಲಿ, ಸ್ಪಿನ್ಸ್, ಓಲೆ, ಪಾನ್ಸ್ ಎಲ್ಲದರಲ್ಲೂ ಬಿ ಬಿ ಕ್ರೀಮ್ ಬರುತ್ತೆ. ನಿಮಗೆ ಅದರಲ್ಲಿ ಶೇಡ್ಸ್ ಸಿಗೋದಿಲ್ಲ. ಸೊ ಒಂದೊಂದು ಕಂಪ್ನಿದು ಒಂದೊಂದು ಶೇಡ್ ಇರುತ್ತೆ. ನೀವು ಒಂದು ಬೇಸಿಕ್ಕಾಗಿ ಅದರ ಒಂದು ತೊಗೊಂಡು ಅದು ನಿಮಗೆ ಸೆಟ್ ಆದರೆ ಅದನ್ನು ಕಂಟಿನ್ಯೂ ಮಾಡಿ, ಅಥವಾ ಅದು ಸೆಟ್ ಆಗಲಿಲ್ವ ಬೇರೆ ಬ್ರ್ಯಾಂಡದು ತೊಗೊಳ್ಳಿ. ಅಥವಾ ಸಿ ಸಿ ಕ್ರೀಮು ಇಟ್ಸ್ ಅ ಪ್ರೈಮರ್ ಪ್ಲಸ್ ಫೌಂಡೇಶನ್. ತುಂಬ ಲೈಟ್ ಆಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ನಾನೀಗ ಅಪ್ಲೈ ಮಾಡಿದ್ದೀನಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ನಾನು ಬಿ ಬಿ ಕ್ರೀಮ್ನ ಯೂಸ್ ಮಾಡಿಕೊಂಡು ಮೇಕಪ್ನ ಮಾಡಿ ತೋರಿಸಿದ್ದೀನಿ, ಲಿಂಕ್ ಬರುತ್ತೆ, ಒಂದು ಸಾರಿ ಚೆಕ್ ಮಾಡಿ. ರೀಸೆಂಟಾಗಿ ಕೂಡ ಒಂದು ಫಂಕ್ಷನಲ್ ಲುಕ್ ಅಂತ ಮಾಡಿದ್ದೆ, ಅದರಲ್ಲಿ ನಾನು ಫೌಂಡೇಶನ್ ಯೂಸ್ ಮಾಡಿರಲಿಲ್ಲ, ಜಸ್ಟ್ ಬೇಸಿಕ್ಕಾಗಿ ಬಿ ಬಿ ಕ್ರೀಮ್ನ ಯೂಸ್ ಮಾಡಿದ್ದೆ. ಸೊ ಅದರದ್ದು ಲಿಂಕ್ ಬರುತ್ತೆ, ಅದನ್ನು ಕೂಡ ಚೆಕ್ ಮಾಡಿ. ಅದನ್ನು ಹೇಗೆ ಯೂಸ್ ಮಾಡೋದು ಅಂತ ನಿಮಗೆ ಐಡಿಯಾ ಸಿಗುತ್ತೆ, ಅದನ್ನು ಪ್ಲೀಸ್ ನೋಡಿ. ಸಿ ಸಿ ಕ್ರೀಮ್ ನಾನು ಯೂಸ್ ಮಾಡಿರಲಿಲ್ಲ, ಇವತ್ತು ಯೂಸ್ ಮಾಡಿದ್ದೀನಿ. ಇದು ಕಲರ್ ಕರೆಕ್ಟರ್ ಅಂತ ಹೇಳ್ತಾರೆ. ಅಂದರೆ ಇಲ್ಲೆಲ್ಲಾದರೂ ಡಾರ್ಕ್ ಇರುತ್ತೆ ನೋಡಿ, ಅದು 2 ಸಾರಿ ಅಪ್ಲೈ ಮಾಡಿದಾಗ ಅದು ಕವರ್ ಆಗುತ್ತೆ, ಸೊ ಕರೆಕ್ಟ್ ಮಾಡುತ್ತೆ. ಹಾಗಾಗಿ ಸಿ ಸಿ ಕ್ರೀಮು, ನಾನು ಫೌಂಡೇಶನ್ನ ನಿಮಗೆ ಬೇಸಿಕ್ಕಾಗಿ ಯೂಸ್ ಮಾಡಿ ಅಂತ ಹೇಳಲ್ಲ. ಯೂಸ್ ಸಿ ಸಿ ಕ್ರೀಮ್ ಆರ್ ಬಿ ಬಿ ಕ್ರೀಮ್. ಸಿ ಸಿ ಕ್ರೀಮಲ್ಲಿ ನಿಮಗೆ 3 to 4 ಶೇಡ್ಸ್ ಬರುತ್ತೆ ಲ್ಯಾಕ್ಮೆಯಲ್ಲಿ, ಬೇರೆದು ನನಗೆ ಗೊತ್ತಿಲ್ಲ, ನೀವು ಚೆಕ್ ಮಾಡ್ಕೊಳ್ಳಿ. ಇದನ್ನು ನೀವು ಆನ್ಲೈನಲ್ಲೇ ತೊಗೊಳ್ಬೇಕು ಅಂತ ಇಲ್ಲ, ಶಾಪ್ಸ್ಗಳಲ್ಲೂ ಸಿಗುತ್ತೆ. ಇದಾದಮೇಲೆ ನಿಮಗೆ ಕಾಂಪ್ಯಾಕ್ಟ್ ಪೌಡರ್ ಕೂಡ ನೀವು ಯಾವ ಕಂಪ್ನಿದಾದರೂ ಯೂಸ್ ಮಾಡಿ. ಅದು ಒಂಥರ ಕಲರ್ ಇರುತ್ತಲ್ಲ, ಅದಕ್ಕೆ ಅದು ನೈಸ್ ಫಿನಿಶಿಂಗ್ ಕೂಡ ಕೊಡುತ್ತೆ, ಲುಕ್ ಕೂಡ ಕೊಡುತ್ತೆ. ಅದಕ್ಕೆ ಕಾಂಪ್ಯಾಕ್ಟ್ ಪೌಡರ್ನ ಒಂದು ಇಟ್ಕೊಳ್ಳಿ. ನೆಕ್ಸ್ಟ್, ನೀವು ಯಾವುದೇ ಪ್ರಾಡಕ್ಟ್ಸ್ನ ಯೂಸ್ ಮಾಡಿದ್ರು ಅದರಲ್ಲಿ ಸನ್ಸ್ಕ್ರೀನ್ ಪ್ರೊಟೆಕ್ಷನ್, ಯು ವಿ ರೇಸ್ ಪ್ರೊಟೆಕ್ಷನ್ ಇರಬೇಕು. ಆ ಥರ ಗಮನ ಇಟ್ಟರೆ ನೀವು ಒಂದೊಂದು ಸಾರಿ ಬೇಕಿದ್ದರೆ ಸನ್ಸ್ಕ್ರೀನ್ ಲೋಷನ್ನ ಮರೆತರೂ ಕೂಡ ಅದನ್ನು ಯೂಸ್ ಮಾಡಿದಾಗ ನೀವು ನಿಮ್ಮ ಸ್ಕಿನ್ನ ಪ್ರೊಟೆಕ್ಟ್ ಮಾಡುತ್ತೆ. ಬಟ್ ನಿಮ್ಮ ಹ್ಯಾಂಡ್ಸ್ಗೆ, ನೆಕ್ಗೆಲ್ಲ ಅಪ್ಲೈ ಮಾಡಲೇಬೇಕು ಸನ್ಸ್ಕ್ರೀನ್ ಲೋಷನ್ನ. ಈಗ ನೆಕ್ಸ್ಟ್ ಲಿಪ್ಸ್ಗೆ ನಾನು ಇವತ್ತು ಏನು ಶೇಡ್ ಯೂಸ್ ಮಾಡಿದ್ದೀನಿ ನೋಡಿ. ಇದು ಹೊಸದಾಗಿ ನನಗೆ ರಿಸೀವ್ ಆಗಿರೋ ಅಂಥ ಸ್ಟೇಕ್ ವೆರ್ಕಿ ಅವರ ಲಿಪ್ ಕ್ರಯಾನ್. ಇದ್ರ ಮುಂಚೆ ಕೂಡ NY ಬೇ ಅವ್ರದ್ದು ಲಿಪ್ ಕ್ರಯಾನ್ನ ಯೂಸ್ ಮಾಡಿದ್ದೀನಿ, ಅದು ಕೂಡ ಸೇಮ್ ಇದೆ. ಅಂದರೆ ಏನು ಇದರ ಪ್ರಾಬ್ಲಮ್ ಅಂದರೆ ಜಾಸ್ತಿ ಲಾಂಗ್ ಲಾಸ್ಟಿಂಗ್ ಇಲ್ಲ, 3 to 4 ಅವರ್ ಇರುತ್ತೆ, ಕ್ರೀಮಿಯಾಗಿರುತ್ತೆ. ಬಟ್ ನೀವು ಏನಾದರೂ ಅಕಸ್ಮಾತ್ ಈಗ ಅಂದಾಗ ಕೈಗೆ ಬಂದುಬಿಡುತ್ತೆ. ಈಗ ಸುಮ್ಮನೆ ಏನು ಒರೆಸೋಕೆ ಹೋದಾಗ ಹಿಂಗೆ ಬಂದುಬಿಡುತ್ತೆ. ನೀವು ಇದನ್ನು ಗಮನಿಸ್ದಂಗೆ ಒರೆಸ್ದಂಗೆ ಸುಮ್ಮನೆ ಹಿಂಗೆ ಅಂದರೆ ಸಾಕು, ಇಲ್ಲೆಲ್ಲ ಅಪ್ಲೈ ಆಗಿಬಿಡುತ್ತೆ. ಸೊ ದಿಸ್ ಈಸ್ ದ ಓನ್ಲಿ ಡ್ರಾಬ್ಯಾಕ್ ಆಫ್ ದ ಲಿಪ್ ಕ್ರಯಾನ್. ನನಗೆ ಅದಕ್ಕೋಸ್ಕರ ಇದು ಇಷ್ಟ ಆಗ್ತಾಯಿಲ್ಲ. ಬಟ್ 3 to 4 ಅವರ್ಗೆ ನೀವು ಮ್ಯಾನೇಜ್ ಮಾಡ್ತೀನಿ ಅನ್ನೋ ಹಾಗಿದ್ರೆ ಇದನ್ನು ಯೂಸ್ ಮಾಡ್ಬೋದು. ನೆಕ್ಸ್ಟ್ ಲಿಕ್ವಿಡ್ ಲಿಪ್ಸ್ಟಿಕ್. ಇದು ಮ್ಯಾಟ್ ಲಿಕ್ವಿಡ್ ಲಿಪ್ಸ್ಟಿಕ್. ಇದರ ಲಾಂಗ್ ಲಾಸ್ಟಿಂಗ್ ಬರುತ್ತೆ. ನಿಮಗೆ ಈ ಥರ ಮಾಡಿದ್ರು ಏನೂ ಬರೋದಿಲ್ಲ, ನೀರು ಕುಡಿದ್ರೂ ಹೋಗೋದಿಲ್ಲ, ಊಟ ಮಾಡಿದಾಗ ಸ್ವಲ್ಪ ಲೈಟ್ ಆಗಿಬಿಡುತ್ತೆ. ನಿಮಗೆ ಮ್ಯಾಟ್ ಲಿಕ್ವಿಡ್ ಲಿಪ್ಸ್ಟಿಕ್ಸ್ನ ಯೂಸ್ ಮಾಡ್ಬೋದು. ನೀವು ಡಿಸೈಡ್ ಮಾಡಬೇಕು, ನಾನು ಯಾವ ಲಿಪ್ಸ್ಟಿಕ್ ತೊಗೊಳ್ಳಿ, ನನಗೆ ಲಾಂಗ್ ಲಾಸ್ಟಿಂಗ್ ಬೇಕಾ ಅಥವಾ ಸ್ವಲ್ಪ ಹೊತ್ತಿಗೆ ಬೇಕಾ, ಗ್ಲಾಸಿ ಫಿನಿಶ್ ಬೇಕಾ ಅಥವಾ ಮ್ಯಾಟ್ ಫಿನಿಶ್ ಬೇಕಾ, ಡಿಸೈಡ್ ಮಾಡಿಬಿಟ್ಟು ಒಂದನ್ನು ತೊಗೊಳ್ಳಿ. ನಾನು ಆಗಲೇ ಎಲೇಟಿಂದು ತೋರಿಸ್ದೆ, ಅದು ಅಂಗಡಿಗಳಲ್ಲಿ ಸಿಗುತ್ತೆ. ಬಟ್ ಇದು ಸಿಗಲ್ಲ, ನಾನು ನಿಮಗೆ ಆನ್ಲೈನಲ್ಲೇ ತೊಗೊಳ್ಬೇಕು. ಇದರೆಲ್ಲದರ ಲಿಂಕ್ ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ನಿಮ್ಗೆ ಏನಾದರೂ ಇಂಟ್ರೆಸ್ಟ್ ಇದ್ದರೆ ಅದನ್ನು ಚೆಕ್ ಮಾಡಿ. ಇನ್ನು ಒಂದು ಇದರ ಡ್ರಾಬ್ಯಾಕ್ ಏನು ಅಂದರೆ, ಈ ಆಮ್ಸ್ಟರ್ಡ್ಯಾಮ್ದು ಏನೀಗ ನೀವು ಶೇಡ್ ನೋಡ್ತಾ ಇದ್ದೀರಾ, ವೆಬ್ಸೈಟಲ್ಲಿ ಇದಕ್ಕಿಂತ ತುಂಬ ಡಾರ್ಕಾಗಿ ಕಾಣುತ್ತೆ. ಇಲ್ಲಿ ನನಗೆ ತುಂಬ ಲೈಟಾಗಿ ರಿಸೀವ್ ಆಗಿದೆ. ನೆಕ್ಸ್ಟ್ ಇದನ್ನು ಅಪ್ಲೈ ಮಾಡಿದಾಗ ಎಷ್ಟು ಡಾರ್ಕಾಗಿ ರಿಚ್ ಆಗಿ ಕಾಣುತ್ತೋ, ಸ್ವಲ್ಪ ಹೊತ್ತು ಅಂದರೆ ಡ್ರೈ ಆದಮೇಲೆ ವಿತಿನ್ ಹಾಫ್ ಆನ್ ಅವರ್ ಡಲ್ ಆಗಿಬಿಡುತ್ತೆ. ಸೊ ದಿಸ್ ಈಸ್ ದ ಓನ್ಲಿ ಡ್ರಾಬ್ಯಾಕ್. ಅದರ್ವೈಸ್ ದಿಸ್ ಈಸ್ ಲಾಂಗ್ ಲಾಸ್ಟಿಂಗ್, ಅಫೋರ್ಡೆಬಲ್ ರೇಂಜಲ್ಲಿ ಇದೆ. ನೆಕ್ಸ್ಟು ಐ ಮೇಕಪ್ಗೆ ಬರೋಣ. ಐ ಮೇಕಪ್ಗೆ ಕಾಜಲ್ ಬ್ರ್ಯಾಂಡೆಡ್ ಯೂಸ್ ಮಾಡಿ, ಯಾವುದಾದ್ರೂ ಪರವಾಗಿಲ್ಲ. ಐಲೈನರ್ ಅದು ಕೂಡ ಬ್ರ್ಯಾಂಡೆಡ್ ಯೂಸ್ ಮಾಡಿ. ನಾನು ನಿಮಗೆ ಲ್ಯಾಕ್ಮೆದು ತೋರಿಸ್ದೆ, ಮೆಬಲಿನ್ದು ತೋರಿಸ್ದೆ. ನೆಕ್ಸ್ಟ್ ಮಸ್ಕರಾ ಈಸ್ ಟೋಟಲಿ ಆಪ್ಷನಲ್, ನಾನು ಜಾಸ್ತಿ ಯೂಸ್ ಮಾಡೋದಿಲ್ಲ. ಇಂಟ್ರೆಸ್ಟ್ ಇದ್ದರೆ ಮಾಡಿ, ಇಲ್ಲ ಅಂದರೆ ಇಲ್ಲ. ನಾನು ಇವತ್ತು ಯೂಸ್ ಮಾಡಿದ್ದು ವೆಟ್ ಆ್ಯಂಡ್ ವೈಲ್ಡ್ ಅವ್ರದ್ದು, ಚೆನ್ನಾಗಿದೆ ಅದು ಕೂಡ. ನೆಕ್ಸ್ಟ್ ಐಬ್ರೋ ಪೆನ್ಸಿಲ್ ಆ್ಯಕ್ಚುಲಿ ನಾನು ಯೂಸ್ ಮಾಡ್ತಾ ಇರಲಿಲ್ಲ. ಬಟ್ ತುಂಬ ಜನ ವ್ಯೂವರ್ಸ್ ನನಗೆ ಅದನ್ನು ಯೂಸ್ ಮಾಡಿ ತುಂಬ ಚೆನ್ನಾಗಿ ಕಾಣ್ತೀರಾ ಅಂದರು. ಅದು ಏನು ಪ್ರಾಬ್ಲಮ್ಮು, ನಾನು ಯಾಕೆ ಯೂಸ್ ಮಾಡ್ತಾ ಇರಲಿಲ್ಲ ಅಂದರೆ, ಈಗ ನೋಡಿ ಈ ಥರ ನಾನು ಅಪ್ಲೈ ಮಾಡ್ಕೊಳ್ಳೋದಕ್ಕೆ ಹೋಗ್ತೀನಲ್ಲ, ಈ ಥರ ಒಂದೇ ಕಡೆ ಜಾಸ್ತಿ ಆಗಿಬಿಡುತ್ತೆ. ಸೊ ಅದು ಸ್ಪ್ರೆಡ್ ಮಾಡ್ಕೊಳ್ಳೋದಕ್ಕೆ ನನಗೆ ಒಂದು ಸಾರಿ ಇದೇನಿದು ಹೀಗೆ ಕುತ್ಕೊಂಡು ಬಿಡ್ತಲ್ಲ ಅನಿಸುತ್ತೆ. ಬಟ್ ಇದರಲ್ಲಿ ಒಂದು ಬ್ರಷ್ ಕೂಡ ಇದೆ. ಹೀಗೆ ಮಾಡಿದಾಗ ನೋಡಿ ಎಷ್ಟು ಚೆನ್ನಾಗಿ ಸ್ಪ್ರೆಡ್ ಆಗೋಯ್ತು ಅಂತ. ಸೊ ಐ ಲೈಕ್ ದಿಸ್.
ನೀವು ನಾನು ಸಜೆಸ್ಟ್ ಮಾಡೋದು ಈ ಥರ ಬ್ರಷ್ ಇರೋ ಅಂಥದ್ದನ್ನು ತೊಗೊಳ್ಳಿ. ನಿಮಗೆ ಆನ್ಲೈನಲ್ಲೂ ಸಿಗುತ್ತೆ, ಶಾಪ್ಸಲ್ಲೂ ಸಿಗುತ್ತೆ. ಇದು ನನಗೆ ಹೊಸದಾಗಿ ರಿಸೀವ್ ಆಗಿರೋದು ವೆಟ್ ಆ್ಯಂಡ್ ವೈಲ್ಡ್ ರಿವ್ಯೂಗೋಸ್ಕರ. ಐ ಲೈಕ್ ಇಟ್. ಇದು ಬ್ರೌನ್ ಕಲರಲ್ಲಿದೆ. ನಾನು ಕೂಡ ನಿಮಗೆ ಸಜೆಸ್ಟ್ ಮಾಡ್ತೀನಿ ಬ್ರೌನ್ ಕಲರಲ್ಲಿ ತೊಗೊಳ್ಳಿ, ಬ್ಲ್ಯಾಕ್ ತೊಗೊಳ್ಬೇಡಿ. ಈ ಥರ ಬ್ರಷ್ ಇರೋದನ್ನು ತೊಗೊಳ್ಳಿ. ಇಷ್ಟು ನಿಮ್ಮ ಐ ಮೇಕಪ್ ಆಯಿತು, ಲಿಪ್ಸ್ ಆಯಿತು, ಫೇಸ್ ಆಯಿತು. ಇಷ್ಟು ಇದ್ದರೆ ಸಾಕು ನಿಮಗೆ. ಒಂದು ಬಿಂದಿ, ನಿಮಗೆ ಬಿಂದಿ ಫಂಕ್ಷನಲ್ ವೇರ್ ಆ್ಯಂಡ್ ಡೈಲಿ ವೇರ್ ಎರಡು ಈ ಥರ ಇಟ್ಕೊಂಡಿದ್ದೀನಿ ನಾನು. ಸೊ ಇಷ್ಟಿದ್ರೆ ನಿಮಗೆ ಮೇಕಪ್ಗೆ ತುಂಬ ಚೆನ್ನಾಗಿ ಕಾಣ್ತೀರ. ಇಷ್ಟು ಸಾಕು. ನಾನೀಗ ಇವತ್ತು ಏನು ಯೂಸ್ ಮಾಡಿದ್ದೀನೋ ಅದನ್ನೆಲ್ಲ ಯೂಸ್ ಮಾಡ್ಕೊಂಡು ನಾನು ಇವತ್ತು ಕೂಡ ಮಾಡ್ಕೊಂಡಿರೋದು. ಬಟ್ ಕಾಜಲ್ ಹಚ್ಚಿಲ್ಲ, ಐಬ್ರೋಸ್ ನಾನು ಹಚ್ಚಿಲ್ಲ, ಮಸ್ಕರ ಹಚ್ಚಿಲ್ಲ. ಯಾಕಂದರೆ ನಾನು ವೀಡಿಯೋಸ್ಗಳದೆಲ್ಲ ಅದೆಲ್ಲ ಹಚ್ಚೋದಿಲ್ಲ. ಏನಿದ್ರು ಫಂಕ್ಷನ್ಸ್ಗೆ ಹೋಗ್ಬೇಕಾದ್ರೆ ಮಾತ್ರ ಪ್ರಿಫರ್ ಮಾಡ್ತೀನಿ. ಸೊ ದಿಸ್ ಈಸ್ ಆಲ್ ಯು ನೀಡ್. ಇದಕ್ಕೆಲ್ಲ ಜಾಸ್ತಿ ಏನಾಗೋದಿಲ್ಲ. ಇದೆಲ್ಲ ಒನ್ ಟೈಮ್ ಇನ್ವೆಸ್ಟ್ಮೆಂಟ್. ನೀವು ತೊಗೊಂಡ್ರೆ 1 ವರ್ಷದ ತನಕ ಯೂಸ್ ಮಾಡ್ಬೋದು. 1 ವರ್ಷ ಏನು, ಅದಕ್ಕಿಂತ ಜಾಸ್ತಿ ಕೂಡ ಯೂಸ್ ಮಾಡ್ಬೋದು. ನಿಮ್ಮ ಯೂಸೇಜ್ ಮೇಲೆ ಡಿಪೆಂಡು. ಇದನ್ನು ನೀವು ಕಾಲೇಜ್ಗೆ ಹೋಗೋ ಹಾಗಿದ್ರೆ ಯೂಸ್ ಮಾಡ್ಬೋದು, ವರ್ಕಿಂಗ್ ವಿಮೆನ್ಸ್ ಇದ್ದರೆ ಯೂಸ್ ಮಾಡ್ಬೋದು, ಹೋಮ್ ಮೇಕರ್ಸ್ ಇದ್ದರೆ ಶಾಪಿಂಗ್ಗೆ ಅಥವಾ ಸಣ್ಣ ಪುಟ್ಟ ಫಂಕ್ಷನ್ಗೆ, ಗೆಟ್ ಟುಗೆದರ್ಗೆ ಎಲ್ಲನೂ ಯೂಸ್ ಮಾಡ್ಬೋದು. ಇಷ್ಟೇ ನನ್ನ ಇವತ್ತಿನ ಈ ವಿಡಿಯೋ. ಈಗ ನಾನು ನಿಮಗೆ ಸ್ವ್ಯಾಶಸ್ನ ತೋರಿಸ್ತೀನಿ. ಅಂದರೆ ಏನು 2 ಲಿಪ್ಸ್ಟಿಕ್ನ ತೋರಿಸ್ದೆ. ಇದು ಕಲರ್ಸ್ ಆ್ಯಂಡ್ ಶೇಡ್ಸ್ ಹೇಗಿದೆ ಅನ್ನೋದನ್ನು ತೋರಿಸ್ತೀನಿ. ಪ್ಲೀಸ್ ನೋಡಿ. ಈಗ ಇದರ ನಾನು ಏನು ಶೇಡ್ ಹಾಕಿದ್ದೀನೋ ಇವತ್ತು, ಇದು ನಂಬರ್ 5. ಇದು ನಿಮಗೆ ಕಾಣಿಸಲ್ಲ ಅನಿಸುತ್ತೆ. ಇದು ನಂಬರ್ 5. ಈಗ ನಾನು ಫಸ್ಟ್ ಲಿಪ್ ಕ್ರಯಾನ್ಸ್ನ ತೋರಿಸ್ತಾ ಇದ್ದೀನಿ. ಇದನ್ನು ಯಾಕೆ ತೋರಿಸ್ತಾ ಇದ್ದೀನಿ ಅಂದರೆ ಪ್ಯಾಕಿಂಗ್ ಹೀಗೆ ಬರುತ್ತೆ ಅಂತ ತೋರಿಸ್ತಾ ಇದ್ದೀನಿ. ಇದರ ನಂಬರ್ ತೋರಿಸ್ತಾ ಇದ್ದೀನಿ. ಶೇಡ್ ನೀವು ಹಚ್ಕೊಂಡಾಗ ಈ ಥರ ಕಾಣುತ್ತೆ ಅಂತ ತೋರಿಸ್ತೀನಿ. ಅಂದರೆ ನನ್ನ ಕೈಯಲ್ಲಿ ಏನು ಲಿಪ್ಸ್ಟಿಕ್ನ ರಿಸೀವ್ ಮಾಡಿದ್ದೀನಿ ಅದು ಹಚ್ಚಿದಾಗ ಹೇಗೆ ಕಾಣುತ್ತೆ ಅಂತ ತೋರಿಸ್ತಾ ಇದ್ದೀನಿ. ನೀವೇನು ಮಾಡಬೇಕು ಅಂದರೆ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ನ ಕೊಟ್ಟಿರ್ತೀನಿ. ಅದನ್ನು ಕ್ಲಿಕ್ ಮಾಡಿದಾಗ ನಿಮಗೆ ವೆಬ್ಸೈಟ್ ಓಪನ್ ಆಗುತ್ತೆ. ಸೇಮ್ ಕಲರ್ದು ವೆಬ್ಸೈಟ್ ಓಪನ್ ಆಗುತ್ತೆ. ಅದರಲ್ಲಿ ನಿಮಗೆ ಗೊತ್ತಾಗುತ್ತೆ ಇದು ವೆಬ್ಸೈಟಲ್ಲಿ ಹೇಗೆ ಕಾಣುತ್ತೆ ನಿಮಗೆ ಅಂತ. ವೆಬ್ಸೈಟಲ್ಲಿ ಇರೋದಕ್ಕೂ ನಾನು ರಿಸೀವ್ ಮಾಡ್ಕೊಂಡಿರೋದಕ್ಕೂ ಹಾಗೆ ಅಪ್ಲೈ ಮಾಡಿ ತೋರಿಸ್ತಾ ಇರೋದಕ್ಕೂ ತುಂಬ ಡಿಫ್ರೆನ್ಸ್ ಇರುತ್ತೆ. ನೀವು ಅದನ್ನು ಗೇಜ್ ಮಾಡಬೇಕು. ನಿಮಗೆ ಯಾವ ಶೇಡ್ ಬೇಕು, ವೆಬ್ಸೈಟಲ್ಲಿ ಏನು ಕಾಣ್ತಾ ಇದೆಯೋ ಸೇಮ್ ರಿಸೀವ್ ಆಗೋದಿಲ್ಲ, ಅದಕ್ಕಿಂತ ಸ್ವಲ್ಪ ಲೈಟರ್ ಆಗಿ ರಿಸೀವ್ ಆಗುತ್ತೆ. ಸೊ ನೀವೇನಾದರೂ ತೊಗೊಳ್ಬೇಕು ಅನ್ನೋ ಹಾಗಿದ್ರೆ ಇದನ್ನು ಗಮನದಲ್ಲಿ ಇಟ್ಕೊಂಡು ಒಂದು ಲೈಟ್ ಶೇಡಲ್ಲಿ ನಾನು ರಿಸೀವ್ ಮಾಡ್ತೀನಿ ಅಂತಲೇ ನೀವು ಬೈ ಮಾಡಬೇಕಾಗತ್ತೆ. ಹಾಗೆಯೇ ಇನ್ನೂ ಒಂದು ಮೊದಲೇ ಹೇಳಿದಾಗೆ ಇದು ನನಗೆ 3 to 4 hour ಮಾತ್ರನೇ ಇರೋದು, ಜಾಸ್ತಿ ಹೊತ್ತು ಇರೋದಿಲ್ಲ. ಇದು ಟ್ರಾನ್ಸ್ಫರ್ ಆಗುತ್ತೆ. ಸ್ವಲ್ಪ ಮುಟ್ಟಿದ್ರೆ ಸಾಕು ಟ್ರಾನ್ಸ್ಫರ್ ಆಗುತ್ತೆ. ಬಟ್ಟೆಗೆ ತಗಲ್ಬೋದು, ಯಾವ್ದಾದ್ರು ಮಕ್ಕಳಿದ್ರೆ ಅವ್ರಿಗೂ ಕೂಡ ತಗಲುತ್ತೆ. ಸೊ ಐಡಿಯಲ್ ಓನ್ಲಿ ಫಾರ್ 3 to 4 hour. NY ಬೇ ಅವ್ರದ್ದು ಕೂಡ ನಾನು ಮಾಡಿದ್ದೀನಿ, ಅದನ್ನು ಕೂಡ ನೀವು ಚೆಕ್ ಮಾಡ್ಕೊಳ್ಬೋದು. ಲಿಪ್ ಕ್ರೇಯಾನ್ಸ್ ಎಲ್ಲನೂ ಹೀಗೆ ಇರುತ್ತೆ, ಸ್ವಲ್ಪ ಕ್ರೀಮಿ ಆಗಿರುತ್ತೆ, ತುಂಬ ಬೇಗ ಹೊಟ್ಟೋಗುತ್ತೆ. ಈಗ ನೆಕ್ಸ್ಟ್ ನಾನು ಐ ಆಮ್ಸ್ಟರ್ಡ್ಯಾಮ್ ಅಂತ ಇದು ಒಂದು ಕಂಪ್ನಿ ಹೆಸರು. ಇದನ್ನು ತೋರಿಸ್ತಾ ಇದ್ದೀನಿ ಸ್ವ್ಯಾಚಸ್. ಇದ್ರದ್ದು ಕೂಡ ಪ್ಯಾಕಿಂಗು ಚೆನ್ನಾಗಿ ಬರುತ್ತೆ. ಇದರ ನನಗೆ ಏನು ಇಷ್ಟ ಆಗಲಿಲ್ಲ ಅಂದರೆ ವೆಬ್ಸೈಟಲ್ಲಿ ಇದು ತುಂಬ ಡಾರ್ಕಾಗಿ ಕಾಣುತ್ತೆ. ನಾನು ಏನು ರಿಸೀವ್ ಮಾಡಿದ್ದೀನೋ ಅದಕ್ಕಿಂತ ಡಾರ್ಕ್. ಇದು ನಂಬರ್ 6. ಇದರ ಲಿಂಕ್ ಕೂಡ ನಾನು ಕೆಳಗಡೆ ಬಿಟ್ಟಿರ್ತೀನಿ, ಅದನ್ನು ನೀವು ಚೆಕ್ ಮಾಡಿ. ವೆಬ್ಸೈಟಲ್ಲಿ 2 to 3 times ಡಾರ್ಕಾಗಿ ಕಾಣುತ್ತೆ. ಹಚ್ಚಿದ ಮೇಲೆ ಒಂದು ಕಲರ್ ಕಾಣುತ್ತೆ, ರಿಸೀವ್ ಆಗಿರೋದು ಒಂದು ಕಲರ್, ಡ್ರೈ ಆದಮೇಲೆ ಇನ್ನೂ ಸ್ವಲ್ಪ ಲೈಟ್ ಆಗಿಬಿಡುತ್ತೆ. ಸೊ ಇದು ಯಾವ ಶೇಡ್? ಇದು ನಂಬರ್ 2 ಶೇಡ್. ಇದು ನನಗಿದ್ರಲ್ಲಿ ಇದೊಂದು ಇಷ್ಟ ಆಗಲಿಲ್ಲ, ಬಾಕಿದೆಲ್ಲ ಓಕೆ. ಇದು ನೆಕ್ಸ್ಟ್ ಏನು ಅಂದರೆ ಇದು ಲಿಕ್ವಿಡ್ ಲಿಪ್ಸ್ಟಿಕ್ ಆಗಿರೋದ್ರಿಂದ ಇದು ನಂಬರ್ 4. ಲಿಕ್ವಿಡ್ ಅಂದರೆ ತುಂಬ ಜಾಸ್ತಿ ಫಿನಿಶಿಂಗ್ ಕೊಡೋದಿಲ್ಲ, ಲೈಟ್ ಫಿನಿಶ್ ಕೊಡುತ್ತೆ. ಇದು ನಿಮಗೆ ಲಾಂಗ್ ಲಾಸ್ಟಿಂಗ್, ತುಂಬ ಡಾರ್ಕಾಗಿ ಕಾಣುತ್ತೆ ಅಂತ ಏನೂ ಇಲ್ಲ, ತುಂಬ ಲೈಟ್ ಒಂದು ಲೇಯರ್ ಕಲರ್ ಹಚ್ಚಿದ್ದೀವಿ, ಲಿಪ್ಸ್ಟಿಕ್ ಹಚ್ಚಿದ್ದೀವಿ ಅಂತ ಕಾಣುತ್ತೆ ಅಷ್ಟೇ. ದಿಸ್ ಈಸ್ ನಂಬರ್ 1. ಸೊ ನಾನು SQ ಅವ್ರದ್ದು ಮೊದಲು ಕೂಡ ಮಾಡಿದ್ದೀನಿ ಒಂದು, ಅದನ್ನು ಯಾರಾದರೂ ನೋಡಿಲ್ಲ ಅಂದರೆ ಲಿಂಕ್ ಬರುತ್ತೆ, ಚೆಕ್ ಮಾಡಿ. ಅದ್ರಲ್ಲಿ ಡೀಟೇಲ್ ಆಗಿ ಹೇಳಿದ್ದೀನಿ ಹೇಗೆ ಲಿಕ್ವಿಡ್ ಲಿಪ್ಸ್ಟಿಕ್ನ ನೀವು ಅಪ್ಲೈ ಮಾಡ್ಕೊಳ್ಬೇಕು, ಲಾಂಗ್ ಲಾಸ್ಟಿಂಗ್ ಹೇಗಾಗುತ್ತೆ ಅದು ಅಂತ. ಅದನ್ನು ಪ್ಲೀಸ್ ಚೆಕ್ ಮಾಡಿ, ನಿಮಗೆ ಐಡಿಯಾ ಸಿಗುತ್ತೆ. ಇದು ತುಂಬ ಲೈಟಾಗಿ ಬರುತ್ತೆ, ನಿಮಗೆ ಲಿಕ್ವಿಡ್ ಹಚ್ಚಿದ್ದೀನಿ ಅಂತ ಅನಿಸೋದೇ ಇಲ್ಲ, ಅಷ್ಟೊಂದು ಲೈಟಾಗಿ ಬರುತ್ತೆ. ಮ್ಯಾಟ್ ಫಿನಿಶ್ ಬರುತ್ತೆ. ನೀವು ಇಲ್ಲಿ ಏನು ಕಾಣ್ತಾ ಇದೆಯೋ ಶೈನಿಂಗ್ ಅದೆಲ್ಲ ಏನೂ ಬರೋದಿಲ್ಲ, ಪೂರ ಡ್ರೈ ಆಗಿ ಬರುತ್ತೆ. ಇದು ನಂಬರ್ 8, ಲಾಸ್ಟ್ ಒನ್ ನಂಬರ್ 8. ಸೊ ನಿಮ್ಗೆ ಏನಾದರೂ ಕನ್ಫ್ಯೂಸ್ ಆಗುತ್ತೆ, ಕಲರು ತುಂಬ ಡಾರ್ಕ್ ಕಾಣ್ತಾ ಇದೆ, ಇದು ಲೈಟ್ ಅನ್ನೋ ಆಗಿದ್ರೆ ಪ್ಲೀಸ್ ಆನ್ಲೈನಲ್ಲಿ ತೊಗೊಳ್ಬೇಡಿ. ಈಗ ನೋಡಿ ಎಷ್ಟು ಡಲ್ಲಾಗಿ ಕಾಣ್ತಾ ಇದೆ ಅಂತ. ನಿಮ್ಗೆ ಹಚ್ಚಿದಾಗ ಶೈನಿಂಗ್ ಕಾಣುತ್ತೆ, ಆಮೇಲೆ ಡ್ರೈ ಆದಮೇಲೆ ಈ ಥರ ಮ್ಯಾಟಾಗಿ ಡಲ್ಲಾಗಿ ಕಾಣುತ್ತೆ. ಸೊ ನೋಡಿ ತೊಗೊಳ್ಳಿ ಯಾವ ಶೇಡ್ ಅಂತ ಕರೆಕ್ಟಾಗಿ ನೋಡಿ ತೊಗೊಳ್ಳಿ. ಸ್ವಲ್ಪ ವೆಬ್ಸೈಟಲ್ಲಿ ಡಾರ್ಕ್ ಆಗಿ ಕಾಣುತ್ತೆ, ತೊಗೊಂಡ್ಮೇಲೆ 2 shades ಲೈಟರ್ ಆಗಿ ಬರುತ್ತೆ, ಅದಕ್ಕಿಂತ ಲೈಟ್ ಆಗುತ್ತೆ ಡ್ರೈ ಆದಮೇಲೆ.
ಸೊ ಸ್ನೇಹಿತರೆ ನೋಡಿದ್ರಲ್ಲ, ಅದರ ಶೇಡ್ಸ್ಗಳು ನಾನು ಮೊದಲೇ ಹೇಳ್ದಂಗೆ ಪ್ರೋ ಆ್ಯಂಡ್ ಕಾನ್ಸ್ ಎರಡೂ ಕೂಡ ಹೇಳಿದ್ದೀನಿ. ಲಿಪ್ಸ್ಟಿಕ್ದು ನೀವು ಪ್ಲೀಸ್ ಗಮನ ಇಟ್ಟು ನಿಮ್ಗೆ ಯಾವ ಥರದ್ದು ಬೇಕೋ ಆ ಥರದನ್ನು ತೊಗೊಳ್ಳಿ. ಅಥವಾ ನಿಮಗೆ ತುಂಬ ಕನ್ಫ್ಯೂಸ್ ಆಗ್ತಾ ಇದೆ, ವೆಬ್ಸೈಟಲ್ಲಿ ಒಂದಿದೆ, ನೀವು ತೋರಿಸಿರೋದು ಒಂಥರ ಇದೆ ಅನ್ನೋ ಹಾಗಿದ್ರೆ ನಿಮಗೆ ಶಾಪ್ಸ್ಗಳಲ್ಲಿ ತುಂಬ ಆಪ್ಷನ್ಸ್ಗಳು ಸಿಗುತ್ತೆ. ಟೆಸ್ಟ್ ಮಾಡಿಬಿಟ್ಟು ಇಲ್ಲಿ ಟೆಸ್ಟ್ ಮಾಡಿ ನಿಮಗೆ ಯಾವ ಕಲರ್ ಚೆನ್ನಾಗಿ ಕಾಣುತ್ತೆ ಅಂತ. ಫಸ್ಟ್ ಟೈಮ್ ಯೂಸರ್ ಆದರೆ ನೀವು ಆನ್ಲೈನ್ಗೆ ಹೋಗಬೇಡಿ, ಶಾಪ್ಸಲ್ಲೇ ಹೋಗಿ ತೊಗೊಳ್ಳಿ ಅಂತಲೇ ನಾನು ಸಜೆಸ್ಟ್ ಮಾಡ್ತೀನಿ. ಅಲ್ಲೂ ಕೂಡ ನಿಮಗೆ ತುಂಬ ಆಪ್ಷನ್ ಸಿಗುತ್ತೆ. ಸೊ ಯು ಕ್ಯಾನ್ ಬೈ ದೇರ್. ಫಸ್ಟ್ ಟೈಮ್ ತೊಗೊಳ್ತಾ ಇರೋದ್ರಿಂದ ನಿಮಗೆ ಡಿಸಪಾಯಿಂಟ್ ಆಗಬಾರ್ದಲ್ವಾ, ಅದಕ್ಕೆ ಹೇಳ್ತಾ ಇದ್ದೀನಿ. ಸೊ ಇವತ್ತು ಇಷ್ಟೇ ಸ್ನೇಹಿತರೆ, ನಿಮ್ಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಪ್ಲೀಸ್ ಲೈಕ್ ಮಾಡೋದನ್ನು ಮರಿಬೇಡಿ, ತುಂಬ ಜನಕ್ಕೆ ಶೇರ್ ಮಾಡಿ, ತುಂಬ ಜನಕ್ಕೆ ಹೆಲ್ಪ್ ಕೂಡ ಆಗುತ್ತೆ. ಹಾಗೆ ಹೊಸಬ್ರು ಯಾರಾದರೂ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ, ಈಗಲೇ ಮಾಡ್ಕೊಳ್ಳಿ. ಓಕೆ ಸ್ನೇಹಿತರೆ, ಸಿಗೋಣ ಮುಂದಿನ ವೀಡಿಯೋದಲ್ಲಿ. ಬಾಯ್ ಬಾಯ್.